IPL ನಮ್ಮ RCB ಟೀಮು ಒಂದು ಕಪ್ನ ಗೆಲ್ಲೋದಕ್ಕೋಸ್ಕರ ಸಾವಿರಾರು ಕೋಟಿನ ಸ್ಪೆಂಡ್ ಮಾಡಿ ಲಾಸ್ ಮಾಡ್ಕೊಂಡಿದ್ದಾರೆ. ಬಟ್ ಒಂದು ಸತ್ಯ ಹೇಳ್ಬೇಕಂತ ಹೇಳಿದ್ರೆ IPL ನಲ್ಲಿ ಯಾವುದೇ ಫ್ರಾಂಚೈಸಿಗಿರಲಿ ಅಮೌಂಟು ಲಾಸ್ ಆಗಿರಲ್ಲ. ಯಾವುದೇ ಪ್ಲೇಯರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಕೂಡ, ಯಾಕಂತ ಹೇಳಿದ್ರೆ ಇದು ದೊಡ್ಡ ಬಿಸ್ನೆಸ್ಸು, ಇದು ಮಾರ್ಕೆಟ್ ವ್ಯಾಲ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. IPL ಲೀಗು ಒನ್ ಆಫ್ ದಿ ವರ್ಲ್ಡಲ್ಲಿ ನಂಬರ್ 1 ಲೀಗ್ ಅಂತಲೇ ಹೇಳ್ಬೋದು ಕ್ರಿಕೆಟಲ್ಲಿ. ಈ ಒಂದು ಲೀಗ್ನಲ್ಲಿ ಯಾರು ಕೂಡ ಲಾಸ್ ಆಗ್ತಾರೆ ಅಂತ ಕೇಳಿದ್ರೆ ಯಾವನು ಕೂಡ ಲಾಸ್ ಆಗಲ್ಲ. ಸೊ ಎಲ್ಲ ಟೀಮ್ಗಳು 19 ಸೀಸನ್ಗಳಿಂದ, ಓಕೆನಾ, ಇವಾಗ ಆಕ್ಷನ್ ಕೂಡ ಆಗಿದೆ, ಮಿನಿ ಆಕ್ಷನ್ನು 19 ಸೀಸನ್ದು. ಸೊ ಇಲ್ಲಿವರೆಗೂ ಎಲ್ಲ ಟೀಮ್ಗಳು ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದ್ದಾರೆ, ಎಷ್ಟು ಕಪ್ನ ಗೆದ್ದಿದ್ದಾರೆ ಅಂತ ಕೇಳಿಬಿಟ್ರೆ ನಿಮ್ಗಂತೂ ಶಾಕ್ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ಫುಲ್ ಇನ್ಫಾರ್ಮೇಷನ್ ಇದೆ ಎಲ್ಲ ಟೀಮ್ಗಳದ್ದು. ಇಲ್ಲಿ ನೋಡಿ, ಫಸ್ಟು ನಮ್ಮ RCB ದೇ ಹೋಗೋದ. 1199.31 ಲಕ್ಷನ ಸ್ಪೆಂಡ್ ಮಾಡಿರೋದು ಒಂದು ಕಪ್ಗೋಸ್ಕರ. ಬಟ್ RCB ಟೀಮು ಮಾರ್ಕೆಟಲ್ಲಿ ಟಾಪಲ್ಲಿದೆ ಟಾಪಲ್ಲಿದೆ. ಲಾಸ್ಟ್ ಸೀಸನ್ ನಾವು ಕಪ್ನ ಗೆದ್ವಿ. ಸೊ ನೆಕ್ಸ್ಟ್ ಸೀಸನು ಸ್ಕ್ವಾಡ್ ಅಂತೂ ಸಕ್ಕತ್ತಾಗಿದೆ. ಈ ಒಂದು ಸ್ಕ್ವಾಡಲ್ಲಿ ಇನ್ನೊಂದು ಕಪ್ನ ಗೆಲ್ಲೋಕ್ಕೆ ಲೋಡ್ ಆಗ್ತಾ ಇದೆ. ಪಕ್ಕ ಗೆಲ್ತೀನಿ ಅಂತಲೇ ಹೇಳ್ಬೋದು. ಮತ್ತು ಎರಡನೇ ಟೀಮು KKR 1153.60 ಲಕ್ಷನ ಸ್ಪೆಂಡ್ ಮಾಡಿರೋದು 3 ಟ್ರೋಫಿನ ವಿನ್ ಆಗೋದಕ್ಕೆ. ಬಟ್ ಈ ಒಂದು ಟೀಮ್ದು ಮಾರ್ಕೆಟಲ್ಲಿ ವ್ಯಾಲ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಸೊ ಇವರಂತೂ ಡಿಸರ್ವ್ ಇದ್ದಾರೆ 3 ಟ್ರೋಫಿ ಅಂತ ಹೇಳಿದ್ರೆ ಇವ್ರದ್ದು ಮಾರ್ಕೆಟಲ್ಲಿ ವ್ಯಾಲ್ಯೂ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ. ಮತ್ತು ಮೂರನೇ ಟೀಮು ಮುಂಬೈ ಇಂಡಿಯನ್ಸು 1124.54 ಲಕ್ಷನ ಸ್ಪೆಂಡ್ ಮಾಡಿದರೆ 5 ಟ್ರೋಫಿನ ಗೆದ್ದಿದ್ದಾರೆ. ಯಾಕಂದ್ರೆ 5 ಅಂತೂ ಸುಮ್ಮನೆ ಅಂತೂ ಅಲ್ಲ. ಇವ್ರದ್ದು ಮಾರ್ಕೆಟಲ್ಲಿ ವ್ಯಾಲ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇರುತ್ತೆ. ಮುಂಬೈ ಇಂಡಿಯನ್ಸ್ ಟೀಮ್ ಅಂತ ಹೇಳಿದ್ರೆ ಅದು ಯಾವಾಗಲೂ ಕ್ವಾಲಿಟಿ ಟೀಮೇ ಮಾಡಿರ್ತಾರೆ. ಅವರು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಕೂಡ ಸೆಮಿಫೈನಲ್ಸ್ ಅಂತೂ ಪಕ್ಕ ಬಂದಿರ್ತಾರೆ. ಮತ್ತು ನಾಲ್ಕನೇ ಟೀಮು ಡೆಲ್ಲಿ ಕ್ಯಾಪಿಟಲ್ಸ್ ಅವರು 1099.18 ಲಕ್ಷನ ಸ್ಪೆಂಡ್ ಮಾಡಿದರೆ 0 ಟ್ರೋಫಿ. ಓಕೆನಾ, ಈ ಒಂದು ಸೀಸನ್ನು ಕೂಡ ಯಾವುದೇ ಥರ ಒಳ್ಳೆ ಆಕ್ಷನ್ ಕೂಡ ಆಗಲಿಲ್ಲ ಅವರಿಗೆ. ಅಷ್ಟೊಂದೇನು ಒಳ್ಳೆ ಟೀಮ್ ಇಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ. ಐದನೇ ಟೀಮು ಪಂಜಾಬ್ ಕಿಂಗ್ಸ್ 1074.9 ಲಕ್ಷನ ಸ್ಪೆಂಡ್ ಮಾಡಿರೋದು 0 ಟ್ರೋಫಿ ಇರೋದು. ಇವರು ಕೂಡ 1-2 ಸೀಸನ್ ಸಕ್ಕತ್ತಾಗಿ ಆಡಿದ್ರು. ಗ್ಲೇನ್ ಮ್ಯಾಕ್ಸ್ವೆಲ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಆ ಒಂದು ಟೈಮಲ್ಲಿ ಫೈನಲ್ಗೆಲ್ಲ ಬಂದು ಸೋದ್ರು ಪಾಪ. ಆ್ಯಂಡ್ ಆರನೇ ಟೀಮು ಚೆನ್ನೈ ಸೂಪರ್ ಕಿಂಗ್ಸ್ 1049.14 ಲಕ್ಷನ ಸ್ಪೆಂಡ್ ಮಾಡಿರೋದು 0 ಟ್ರೋಫಿ ಅಲ್ಲ, 5 ಟ್ರೋಫಿ ಇರೋದು. ಇದನ್ನು ಮಕ್ಕಳದು ಮಾರ್ಕೆಟಲ್ಲಿ ವ್ಯಾಲ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಬಿಕಾಸ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟ. ಬಿಕಾಸ್ ತಲಾ ಇರೋದ್ರಿಂದ ತಲಾ ಏನಾದರೂ ಅಲ್ಲಿಂದ ಎಸ್ಕೇಪ್ ಆದರೆ ಈ CSK ಟೀಮು ಡಮಾರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಏಳನೇ ಟೀಮು ಸನ್ರೈಸ್ ಹೈದರಾಬಾದ್ 897.30 ಲ್ಯಾಕ್ಸ್ನ ಸ್ಪೆಂಡ್ ಮಾಡಿರೋದು 1 ಟ್ರೋಫಿಗೋಸ್ಕರ. ಈ ಒಂದು ಟ್ರೋಫಿ ನಮ್ಮ RCB ಗೆಲ್ಲಬೇಕಾಗಿತ್ತು. ಸ್ವಲ್ಪ ಮಿಸ್ಟೇಕ್ಗಳಿಂದ RCB ಅವತ್ತೇ ಗೆಲ್ಲಬೇಕಾಗಿತ್ತು. ಯಾವತ್ತೋ 18 ವರ್ಷ ತಗೊಳ್ತು ಕಪ್ ಗೆಲ್ಲೋದಕ್ಕೋಸ್ಕರ. ಸೊ ಇದೆಲ್ಲ ಆಗುತ್ತೆ. ರಾಜಸ್ಥಾನ್ ರಾಯಲ್ಸ್ 849.24 ಲಕ್ಷನ ಸ್ಪೆಂಡ್ ಮಾಡಿರೋದೆ 1 ಕಪ್ನ ಗೆಲ್ಲೋದಕ್ಕೋಸ್ಕರ. ಫಸ್ಟು ಸೀಸನ್ ಇವರೇ ಕಪ್ನ ಗೆದ್ದಿದ್ದು. ಅದಾದಮೇಲೆ ಆ ಕಡೆ ತಲೆನೂ ಕೂಡ ಹಾಕ್ತಿಲ್ಲ ಇವರು. ಆ್ಯಂಡ್ 9ನೇ ಟೀಮು ಗುಜರಾತ್ ಜೈಂಟ್ಸ್ ಅವರು 357.89 ಲಕ್ಷನ ಸ್ಪೆಂಡ್ ಮಾಡಿರೋದೆ 1 ಟ್ರೋಫಿನ ವಿನ್ ಆಗಿದ್ದಾರೆ. ಬಂದಿದ್ದು ಫಸ್ಟ್ ಸೀಸನಲ್ಲೇ ಟ್ರೋಫಿನ ಎತ್ಕೊಬಿಟ್ರು. ಸೊ ಇವರು ಅಮೌಂಟ್ನ ಕಡಿಮೆ ಸ್ಪೆಂಡ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಇವಾಗೆಲ್ಲ ರೀಸೆಂಟಾಗಿ ಬಂದಿದ್ದು ಟೀಮ್ ಇದು. ಆ್ಯಂಡ್ ಲಕ್ನೋ ಸೂಪರ್ ಜೆಂಟ್ಸ್ ಅವರು 353.75 ಲಕ್ಷನ ಸ್ಪೆಂಡ್ ಮಾಡಿರೋದು 0 ಟ್ರೋಫೀಸು. ಸೊ ಇವ್ರಿಗಿನ್ನ ಟೈಮ್ ಬೇಕು, ಒಳ್ಳೆ ಟೀಮ್ ಕಾಂಬಿನೇಷನ್ನ ಸೆಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಒಂದು ಟೀಮಲ್ಲಿ ಓನರ್ ಅಂತೂ ಫುಲ್ಲು ಸ್ವಲ್ಪ ಖರಾಬ್ ಅಂತಲೇ ಹೇಳಬೇಕಂತ ಹೇಳಿದ್ರೆ ಸ್ವಲ್ಪ ಖರಾಬೇ ಇದ್ದಾರೆ. KL ರಾಹುಲ್ ಜೊತೆ ಕಿರಿಕ್ ಮಾಡ್ಕೋತಾ ಇದ್ರು. ಮತ್ತು ರಿಷಬ್ ಪಂತ್ ಬಗ್ಗೆ ಅವ್ರ ಜೊತೆನೂ ಕೂಡ ಸ್ವಲ್ಪ ಕಿರಿಕ್ ಮಾಡ್ಕೋತಾ ಇದ್ರು. ಸೊ ಇದು 10 ಟೀಮ್ಗಳು ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದ್ದಾರೆ IPL ಟೋಟಲ್ ಆಗಿ ಅಂತ. ಸೊ ನಮ್ಮ RCB ಅವರು ಅಷ್ಟು ಅಮೌಂಟ್ನ ಅವರೇ ಟಾಪ್ ಆಗಿರೋದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ 1199 ಕೋಟಿ ಅಂತ ಹೇಳಿದ್ರೆ ಅವರೇ ಫಸ್ಟ್ 1 ಇರಲಿದ್ದಾರೆ. ಸೊ RCB ಎಲ್ಲ ಕಡೆ ಟಾಪಲ್ಲಿ ಇರ್ತಾರೆ ಬಿಡಿ. ಅವರು ಸೋಲೋದ್ರಿರಲಿ ಗೆಲ್ಲೋದ್ರಿರಲಿ ಮತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡೋದ್ರಲ್ಲಿ ದಾಖಲೆಗೆ ಎಲ್ಲ ಕಡೆನೂ ಕೂಡ RCB ಫಸ್ಟ್ 1 ಇರಬೇಕು. ಅದೇ ನಮಗೆ ಖುಷಿ ಅಂತ ಹೇಳ್ಬೋದು. ಸೊ RCB ಈ ಒಂದು 2026ರಲ್ಲಿ ಯಾವ ಥರ ಸ್ಕ್ವಾಡ್ ಇದೆ, ಯಾವ ಥರ ಪ್ಲೇಯಿಂಗ್ 11 ಮಾಡ್ಬೋದು ಅಂತ ನಿಮಗೇನಾದರೂ ಒಳ್ಳೆ ಪ್ಲೇಯಿಂಗ್ 11 ಮಾಡಿದರೆ ಸೊ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಏನು ಬೇಕು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಿಂಪಲಾಗಿ ಮಾಡ್ಕೊಳ್ಳಿ. ಗಾಯ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.